ನಮ್ಮ ಚಾನಲ್ಗೆ ಸ್ವಾಗತ. ನೀವು ನೋಡುತ್ತಿರುವುದು MBR ಅಗ್ರಿಕಲ್ಚರ್. ಇವತ್ತೊಂದು ಚಿಯಾ ಅಂತೇಳಿ ಒಂದು ರೈತರು ಬೆಳೆಸ್ಲಕತ್ತಾರ. ಅದ್ರ ವಿವರಣೆ ಏನು ಕೇಳಿ ಹೇಳ್ತೇನೆ, ಬನ್ನಿ. ಸರ್ ನಮಸ್ಕಾರ ರೀ. ನಮಸ್ಕಾರ ಸರ್. ತಮ್ಮ ಪರಿಚಯ ಹೇಳಿ ಸರ್. ನಮ್ಮ ಹೆಸರು ಸೋಮನಾಥ್ ಅಂತೇಳಿ. ಓಕೆ. ಸೋಮನಾಥ್ ಬಂಡೆಪ್ಪ ಬಿರಾದರ್ ಹಲ್ಬರ್ಗ ತಾಲೂಕಾ ಬಾಲ್ಕಿ ಬೀದರ್ ಜಿಲ್ಲೆ. ಓಕೆ. ಇದು ಎಷ್ಟು ವರ್ಷದಿಂದ ಮಾಡತ್ತೀರಿ ಸರ್? ಏನು ಪ್ರಾಡಕ್ಟ್ ಇದು? ಚಿಯಾ ಅಲ್ಲತ್ತಾರ ಎಲ್ಲರೂ ಅಂದ್ರೆ ನಮ್ಗೆ ಅರ್ಥ ಆಗಿಲ್ಲ ಸರ್. ನಾವು 3 ವರ್ಷದಿಂದ ಮಾಡ್ತಾ ಇದ್ದೀವಿ. ಇದು ಚಿಯಾ ಅಂದ್ರೆ ಅದಕ್ಕೆ ಒಂದು ಯಾವ್ದು ಭೀ ಕೆಮಿಕಲ್ ಇರ್ತದ, ಯಾವ್ದು ಭೀ ಮಿಕ್ಸ್ ಇಲ್ಲ. ಮತ್ತು ಮೇಗಿಂದ BP ಶುಗರು ಅದೇ ಯಾವ್ದು ಯೂಸ್ ಮಾಡ್ತಾ ಇದ್ದಾರ. ಅದ ನಂತರ ನಾವು ಬೆಳೆಸಿದ ನಂತರ ಏನು ಭೀ ಕೆಮಿಕಲ್ ಇರ್ತಲ್ಲ, ದನನೂ ತಿಂಬಲ್ಲ ಮತ್ತು ಕೊಡಂಗಿನೂ ತಿಂಬಲ್ಲ ಮತ್ತು ಬೇರೆ ರೋಗನೂ ಬಿಡಲ್ಲ ಸರ್. ಇದು ಎದಕ್ಕೆ ಯೂಸ್ ಮಾಡ್ತಾರೆ ಸರ್? ಪಬ್ಲಿಕ್ ಜನ ತಿಲ್ಲಕ್ಕೆ ಯೂಸ್ ಮಾಡ್ತಾರೆ ರೀ. ಪಾಲ್ಕೋದಾಗ ಹಾಕ್ತಾರ. ಈ ಬೆಳಗ್ಗೆ ಎದ್ದು ರಾತ್ರಿ ನೆನೆಕ್ಕಿ ಮತ್ತು ಮುಂಜಾನೆ ನೀರು ಕುಡ್ದು ಅದನ್ನು ತಿಂತಾರೆ ಹಾಸ್ಪಿಟಲ್. ಅದರಿಂದ ಏನಂತಂದ್ರೆ ನಿರುದ್ಯೋಗ ಶಕ್ತಿ ಐತದ. ಇದು ಎಷ್ಟು ಎಕರ್ದ ಹಾಕಿರಿ ಸರ್ ನೀವು? ಇದು 2 ಎಕರ್ ಅದ ರೀ. ಅಲ್ಲಿ ಮತ್ತೆ ಅಲ್ಲಿ ಇನ್ನೂ ಸಣ್ಣದ 3 ಎಕರ್ ಅದ ರೀ. ಟೋಟಲ್ 5 ಎಕರಕ್ಕೆ. 5 ಎಕರ್ಗೆ 1 ಎಕರ್ಗೆ ಸರ್. ಸಪೋಸ್ ಇದು 2 ಎಕರ್ಗೆ ಎಷ್ಟು ಬಂದ ಸರ್ ಇನ್ವೆಸ್ಟ್ಮೆಂಟ್ ಖರ್ಚು ನಿಮಗೆ? ಖರ್ಚು ನಮ್ಗೇನು ಖರ್ಚು ಭಾಳ ಕಡಿಮೆ ಅದ ರೀ. ಖರ್ಚು ಒಂದು ಸೇರ 1.5 ಸೇರ ಹಾಕ್ದಾರ ಅದ್ರ ಇದು ಬರ್ತದ ರೀ. 1.5 ಕಿಲೋ ಹಾಕ್ದಾರ ಅಂದ್ರೆ ಇಳುವರಿಗೆ ಎಕರ್ಗೆ 5 ಬರ್ತದೆ ರೀ. ಚಲೋ ಬೆಳೀತಂದ್ರಿ. ಎಕರ್ಗೆ 5 ಬರ್ತಾರೆ ಸರ್. ಇದು ಹಿಂಗೇನು ಸಾಲ ಮಾಡಿ ಬಿತ್ತೀರಿ? ಯಾವ ಥರ ಹಾಕ್ತೀರಿ? ಇಲ್ಲ, ಸಾಲ ಟ್ರ್ಯಾಕ್ಟರ್ ಹಚ್ಚಿ ಬಿತ್ತೀರಿ. ಟ್ರ್ಯಾಕ್ಟರ್ ಹಚ್ಚಿ ಬಿತ್ತಿ ರೈನ್ ಪೈಪ್ ಹಾಕಿ ನೀರು ಬಿಡ್ತಾರೆ ಅಷ್ಟೇ. ಮತ್ತೆ ಬರೀ ನೀರು ಬಿಟ್ಟು ಬೇರೆದೇನೂ ಇಲ್ಲ ರೀ. ಆಮೇಲೆ ಮತ್ತೇನು ಗೊಬ್ಬರ ಅದು ಹಾಕೋದೆಲ್ಲ? ಗೊಬ್ಬರ ಯೂಸ್ ಮಾಡಲ್ಲ. ಒಟ್ಟು ಗೊಬ್ಬರ ಯೂಸ್ ಅಲ್ಲ. ಯಾರ ತಿಪ್ಪಿ ಗೊಬ್ಬರ ಯೂಸ್ ಮಾಡ್ಬೋದ್ರಿ, ಅಂದ್ರೆ ಆರ್ಗ್ಯಾನಿಕ್ ಇದ್ದಪ್ಲೆ. ತಿಪ್ಪಿ ಗೊಬ್ಬರ ಎಷ್ಟು ಯೂಸ್ ಮಾಡ್ತೀರಿ ಒಟ್ಟು ಇನ್ನೂ ಹೈಟ್ ಬರ್ತದೆ ರೀ. ಈ ವರ್ಷ ಜರ ಥಂಡಿ ಇದ್ದಿನ ಕಡೆ ಅದು ಹೈಟ್ ಕಡಿಮೆ ಬಂದದ. ಇದ್ರ ಎಲ್ಲ ಎದಿತನದ ಆ ಹೊಲ್ದಾಕಿ ಪೂರ ಎದಿತನ ಬಂದಿತ್ತು ರೀ. ನೀರು ಬಿಡ್ಲಾಕ ಅಂಚಿಕೆ ಬಂದಪ್ಲೆ ಅದು. ಇದು ಈಗ ಎಷ್ಟು ದಿವಸದ ಸರ್? ಇದು 2 ತಿಂಗಳು ಅದ ರೀ. 2 ತಿಂಗಳು. ಇನ್ನ ಎಷ್ಟು ತಿಂಗಳು ಬೇಕು ಸರ್ ಇದು ಕಟಿಂಗ್? 90 ದಿವಸ ಬೇಕು ರೀ. 3 ತಿಂಗಳು ಕರೆಕ್ಟ್ ಕಟಾವು ಬರ್ತಾರೆ ಅದು. ಸರ್ ಇದ್ರ ಮಾರ್ಕೆಟ್ ಎಲ್ಲಿದೆ ನಿಮ್ಗೆ? ಮಾರ್ಕೆಟು ಮೈಸೂರು, ಇದು ತಮಿಳ್ನಾಡು ಅದ ರೀ. ಮೈಸೂರದವ್ರು ಬರ್ತಾರ. ಈಗ ಇಲ್ಲೇ ಎಲ್ಲ ಲೋಕಲ್ ಎಲ್ಲರೂ ಖರೀದಿ ಮಾಡ್ತಾ ಇರ್ತಾರ. ಯಾರಿಗಾರು ಕೊಟ್ಟು ಬರ್ತೀವಿ. ನೀವು ಈಗ 3 ವರ್ಷದಿಂದ ಮಾಡ್ತಾ ಇರ್ತೀರಿ ಸರ್. ಹೋದ ವರ್ಷ ಈ ವರ್ಷದಿಂದ ಇನ್ನೂ ರಾಶಿ ಆಗಿಲ್ಲಲ್ಲ? ಹೌದು ಸರ್. ಸೊ ಹೋದ ವರ್ಷ 1 ಎಕರ್ಗೆ ನಿಮ್ಗೆ ಇನ್ವೆಸ್ಟ್ಮೆಂಟ್ ಎಷ್ಟಾಗ್ಯದ? ನಿಮಗೆ ಪ್ರಾಫಿಟ್ ಎಷ್ಟು ಬಂದದ? ನಮ್ಮ ಪ್ರಾಫಿಟ್ ನೋಡ್ರಿ 1,51,000 ರೂಪಾಯಿ ಬಂದದ 2 ಎಕರ್ದಾಗ. ಇನ್ವೆಸ್ಟ್ಮೆಂಟ್ 30,000 ರೂಪಾಯಿ ಆಗ್ಯದ ರೀ. 30,000. ಹಾಂ ರೀ. ಅಂದ್ರೆ ಇದು ಎಷ್ಟು ಸರ್? 90 ಡೇಸ್. 90 ದಿವಸ. 3 ತಿಂಗಳ ರೀ. 3 ತಿಂಗಳು ರೀ. ಇನ್ನ ಸ್ವಲ್ಪ ಕಚ್ಚಾ ಇರೋದಾಗೆ ಕಟ್ ಮಾಡ್ಬೇಕ್ರಿ. ಯಾಕಂದ್ರೆ ಉದುರೋಯ್ತು, ಎಳ್ಳಿನಪ್ಲೆ ಉದುರೋಯ್ತು ರೀ ಅದು. ಇದು ತೆಗೆದೇನು ಮಿಷನ್ಗೆ ಹಾಕ್ತೀರಿ? ಯಾವ ಥರ ಮಾಡ್ತೀರಿ ಸರ್? ಇಲ್ಲ, ಕೈಲೂ ಕಟಾವ್. ಇಲ್ಲಿ ತನ ಮಷಿನ್ ಹಚ್ಚಿಲ್ರಿ. ನಾವು ಕೈಲೇ ಲೇಬರಿಗೆ ಹಚ್ಚಿ ಕೈಲಿ ಕಟ್ ಮಾಡಿ ಒಂತಲ ಒಟ್ಟಿ ಸರ್. ಮತ್ತು ರೈತರು ಇದು ಮಾಡ್ಬೇಕಾದ್ರೆ ಏನೇನು ಜಾಗ್ರತೆ ವಹಿಸಬೇಕು ಅವರು? ಇದಕ್ಕಂತ್ರಿ? ಹೌದ್ರಿ. ಜಾಗ್ರತೆ ಏನು ಸರ್ ಹೊಲ ಹೊಡ್ತಿ ಕರೆಕ್ಟ್ ಆಗ್ಬೇಕು. ಮತ್ತ ಹಾಕೋತಿನ ಬೀಜ ದಟ್ ಹಾಕಬಾರ್ದು. ಈಗ ದಟ್ನು ಹಾಕ್ದಿರ ಅಂತ ತಿಳ್ಕೊರಿ, ಸದಿ ಕಾಳವತ್ತಿನಾಗ ಒಂದೊಂದೊಂದೊಂದು ಕೀಳ್ಬೇಕ್ರಿ. ಕೀಳಕ್ಕಿತ್ರ ಎಷ್ಟು ಅಂಗಲ್ ಇತ್ತು ಅಷ್ಟು ಚಲೋ ಬರ್ತದ್ರಿ ಇದು. ಈಗ ದಟ್ ಇತ್ತ ಅಂತ ತಿಳ್ಕೊರಿ, ಒಂದೇ ಪಟ್ಟಿ ಹಿಂಗ ಬರ್ತದ. ಅಂಗಲ್ ಇತ್ತಂದ್ರ ಹಿಂಗ್ ಪದಡಿ ಹೊಡಿತದ್ರಿ ಪೂರಾ ಹೆಚ್ಚಾಯ್ತದ. ಅದ್ರ ಮ್ಯಾಗಿಂದು ಜೇನಿನ ನೊಣಗಳೇ ಬರ್ಬೇಕು ಕಂಪಲ್ಸರಿ ರೀ. ಯಾವ ಕುದುರೆ ಜೇನಿಂದಾಗ್ಲಿ ಸಾದಾ ಜೇನಿಂದಾಗ್ಲಿ ಜೇನಿನ ನೊಣದ ಸ್ಪರ್ಶ ಆದ್ರೆ ಇದಕ್ಕೆ ಇಳುವರಿ ಹೆಚ್ಚಿಗೆ ಬರ್ತದೆ ತಗೋರಿ. ಆ ಜೇನಿನ ನೊಣ ಬಂದವ ಅಂತ ಹೆಂಗ್ ಗೊತ್ತಾಗ್ಬೇಕು ಸರ್? ನಮಗೆ ಓಡಾಡ್ತಾವ್ರಿ. ಇದ್ರ ಮೇಲೆ ಮೊದಲು ಓಡಾಡ್ತಾವ್ರಿ. ನೀರ್ ಬಿಡೋರಿಲ್ಲ, ಕಸ್ತಾರ್ರಿ ನಮಗ್. ಈ ವರ್ಷನೇ ಇಲ್ಲ, ಹೋದರ್ಷ ಆಚಕ್ ಏನ್ ಹಾಕಿದ್ವಿ ನೋಡ್ರಿ, ಮತ್ತೆ ಹಿಂಗ್ ಬಿಡ್ಬಿಡ್ತಿಲ್ಲ. ಮಾರಿ ಮೈಯೆಲ್ಲ ಕೈಯೆಲ್ಲ ಕಸ್ತೀವ್ರಿ. ಅಲ್ಲೂ ಹಂಗೆ ಐತ್ರಿ. ಆಚಕ್ನು ಹಾಗಾದ ಹಾಕಿ ಕಂಪಲ್ಸರಿ ಬರ್ತಾರಿ. ಈ ಸಲ ಅವ ಅಂತೀರಿ? ಈ ಸಲ ಭಾಳ ಕಡಿಮೆ ಅದ್ರಿ. ಎಲ್ಲೋ 1-2 ನೋಡಿದೋಡ್ರಿ. ಅದ್ರ ಬಾದ್ ಬಂದೇ ಇಲ್ಲ. ಅದು ಬಂದ್ರೆ ಇಳುವರಿ ಬರ್ತಾರ. ಇದು ಇಳುವರಿ ಹೆಚ್ಚಿಗೆ ಬರೋದು. ಈಗ ಇದು ಏನ್ ಬರೋದು ಬೆಳಿ ಬಂದಿಲ್ಲ. ಜೇನ ಸ್ಪರ್ಶ ಆಗ್ಬೇಕು. ಥಂಡಿ ಹೆಚ್ಚಿಗೆ ಆಗಿನ ಕಡೆ ಕಡಿಮೆ ಇದೆ. ಮೇಗಿಂದ ಅವು ಕೆಮಿಕಲ್ ಅದು ಮದ್ದು ಹೊಡಿತಾರಲ್ಲ, ಅದರಿಂದ ಈಗ ಸೋಬಿನು ಅವೆಲ್ಲ ಅದ್ರದಿಂದ ಬರಲ್ರಿ. ಅದು ಹೆಚ್ಚು ಯಾರದು ತಿಪ್ಪಿ ಗೊಬ್ಬರಕ್ಕೆ ಬೆಳೆಸ್ತಾರ ಅವ್ರದ್ದು ಅದು ಭಾಳ ಭಾಳ ಬರ್ತಾವ್ರಿ. ತಿಪ್ಪಿ ಗೊಬ್ಬರ ಎಷ್ಟಿತ್ತು ಅಷ್ಟು ಚಲೋ. ಎರೆಹುಳದು ಗೋಕಾಮೃತ, ಜೀವಾಮೃತ ಅವೆಲ್ಲ ಯೂಸ್ ಮಾಡಿದ್ರೆ ಬರ್ತಾರೆ ನೋಡ್ರಿ ಕಂಪಲ್ಸರಿ. ಈಗ ನಮ್ದು ಅದು ಗಿಡಗಳಿಗೆಲ್ಲ ಪೂರ ಇದು ಫರ್ಟಿಲೈಸರ್ ಯೂಸೇ ಮಾಡಿಲ್ಲ ರೀ. ಈಗ ಇದು ಒನ್ಲಿ ಅದು ತಿಪ್ಪಿ ಗೊಬ್ಬರ, ಗೋಕಾಮೃತ ಮತ್ತು ಅದು ಇದನ್ನೇ ಹಾಕಿದ್ವಿ ಅಷ್ಟೇ ರೀ. ಇನ್ನೂ ಒಟ್ಟಿಗೆ ಫರ್ಟಿಲೈಸರ್ ಯೂಸೇ ಮಾಡಿರಲಿ ಒಟ್ಟು.
ಆಯ್ತು ಸರ್. ನೆಕ್ಸ್ಟ್ ರೈತರು ಬೆಳೆಸ್ಬೇಕಾದ್ರೆ ಅವ್ರಿಗೆ ನಿಮ್ಮಿಂದ ಸಲಹೆ ಏನು ಹೇಳ್ತೀರಿ? ಸಲ ಎಲ್ಲ ಒಳ್ಳೇದಾದತ್ತ, ಕೆಮಿಕಲ್ ಯೂಸ್ ಮಾಡಬೇಡ್ರಿ. ಆ ಭೂಮಿಗೆ ನೀವು ವಿಷ ವಿಷ ಕೊಡ್ತದ. ಮತ್ತು ಚಲೋ ಒಂದು ಹಣ್ಣಿಂದ ಇದು ಎಲ್ಲ ಮಾತಲ್ಲಿ ಕೊಟ್ರಿ ಅಂದ್ರೆ ಚಲೋ ಇತ್ತು ಅಂತ ಪ್ಲೇಸ್. ಸರ್ ಇದು ಎಷ್ಟು ತಿಂಗಳದ ಸರ್? ಸರ್ ಇದು 1 ತಿಂಗಳು 10 ದಿವಸ ಆಲತ್ರಿ. 50 ದಿನ ರೀ ಟೋಟಲ್ ಇದು 50 ದಿನ ಆಯ್ತು. ಹಾಂ ಅದು ಸರ್ ಅದು 2 ತಿಂಗಳು ಆಲತ್ರಿ. 2 ತಿಂಗಳ ಮೇಲೆ 10 ದಿವಸ ಆಚೆ. ಹಾಂ ಅದು 90 ದಿವ್ಸಕ್ಕೆ ಅದು ಬರ್ತದೆ ರೀ. ಇನ್ನು ಟೈಮ್ ಇದೆ ರೀ. ಇದ್ರ ಸ್ವಲ್ಪ ಇದು ಹಸಿ ಜಾಸ್ತಿ ಇತ್ತು ರೀ, ಮಳೆ ಜಾಸ್ತಿ ಆಗಿತ್ತಲ್ಲ, ಅದ ಕಡೆ ಲೇಟ್ ಮಾಡಿ ಬಿತ್ತಿದ್ವಿ ರೀ ಇದು. ಮತ್ತೊಂದು ಸರ್ ಈ ಬೆಳೆದಾಗ ಏನಾರ ಅದ ಸರ್? ಎಲೆ ದೊಡ್ಡ ಬಂದ್ರೆ ಪ್ರೊಡಕ್ಷನ್ ಹೆಚ್ಚು ಬರ್ತಾ ಕಡಿಮೆ ಬರ್ತಾ ಆ ಥರ ಏನಾರ ಅದ? ಏನೂ ಇಲ್ಲ ಸರ್. ಒಂದೇ ಲೆವೆಲ್ ಬರ್ತದೆ ಸರ್. ಇದಕ್ಕೆ ಮತ್ತೆ ಏನು ಹಾಕೋದು ಮಟ್ಟದ ಏನೇನು ಹಾಕಲ್ಲ ಸರ್. ಸದಿ ಒಂದು, ನೀರೊಂದು 2 ಕೆಲಸ ರೀ. ಓಕೆ ಸರ್, ಭಾಳ ಒಳ್ಳೆ ಮಾಹಿತಿ. ಭಾಳ ಚಾಯ್ಸ್ ಮಾಡಿ ಹೋಯ್ತವ್ರಿ ಇದ್ರ ಕಡೆ. ಅದು ಮೈಸೂರು ಪಾರ್ಟಿ ಬರ್ತಾರೆ ರೀ. ಅದಕ್ಕೆ ಆ್ಯಕ್ಚುಲಿ ಅದು ಕೇರಳ ಪಾರ್ಟಿ ಅಂತದ. ಅವರೇ ಮೊದಲು ಹೋಯ್ತಾರೆ. ಈಗ ಇಲ್ಲೇ ಎಲ್ಲ ಲೋಕಲ್ದಾಗ ಒಬ್ಬರಿಗೆ ಇವ್ರಿಗೆ ಒಪ್ಪಿಸ್ಲತ್ತಾರ. ಈಗ ನಾವು ತಗೋತೇವೆ. ಈಗ ಆಡೋದಾಗ ತೊಗೊಳಕ್ ಚಾಲೋ ಮಾಡ್ಯಾರ ರೀ ಒಬ್ರು. ಮೊದಲು ಇದ್ರ ಮೈಸೂರು ಪಾರ್ಟಿನೇ ಬಂದು ಹೋಯ್ತಿತ್ತಲ್ರಿ ಇಲ್ಲಿ. ಹೋದ ಸಲ ಏನು ರೇಟ್ ಇತ್ತು ಸರ್? ಹೋದ ಸಲ ನೋಡ್ರಿ, ಈಗ ನಾವು 14,000 ರೂಪಾಯಿ ಮಾಡಿದೇವೆ ರೀ 1 ಕ್ವಿಂಟಲ್. 1 ಕ್ವಿಂಟಲ್ಗೆ ರೀ. ಇವಾಗ ರೇಟ್ ಅದ ರೀ 17,000-18,000 ಅದ ರೀ. ಇವಾಗ ಜಾಸ್ತಿ ಅದ ರೀ. ಅಂದ್ರೆ ಮಾಲ್ ಇಟ್ಟಂಗೆ ಅದ ರೀ. ಈಗ ನಾವು ರಾಶಿ ಮಾಡ್ದೇವೆ ಅಂದ್ರೆ ಕಡಿಮೆ, ಎಲ್ಲ ಬೆಳೆ ಜಾಸ್ತಿ ಬರ್ತಲ್ಲ, ಕಡಿಮೆ ಆಯ್ತದ. ಎಷ್ಟು ನಾವು ಲೇಟ್ ಮಾಡಿ ಇಟ್ಕೊಂಡೇವೆ ಅಂತ ತಿಳ್ಕೊರಿ, ಅಷ್ಟು ನಮ್ದು ರೇಟ್ ಬರ್ತಾ. ಓಕೆ ಸರ್, ಥ್ಯಾಂಕ್ ಯು. ನಿಮ್ಮ ಟೈಮ್ ತಗೊಂಡು ಒಳ್ಳೆ ಸಂದೇಶ ಕೊಟ್ಟಿರಿ. ಥ್ಯಾಂಕ್ ಯು.